ಆಮೇಲೆ ಆನೆದಾದ ತುಂಬಾ ಕೋಪದಿಂದ ಕಾಡಿನ ರಾಜ ಆದ ಶೇರ್ ಹತ್ರ ಹೋಗುತ್ತೆ. ಆಮೇಲೆ ಕೋಪದಿಂದ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತೆ. ಕಾಡಿನ ರಾಜ ಆದ ಶೇರ್ ಇರುವೆಗಳ ರಾಣಿಯಾದ ಕ್ಲೇರಾ ಮತ್ತೆ ಅವರ ಗುಂಪನ್ನು ಬರಕ್ಕೆ ಹೇಳುತ್ತೆ. ನೀನು ನಿನ್ನ ಗುಂಪಿನೊಟ್ಟಿಗೆ 1 ವರ್ಷಕ್ಕೋಸ್ಕರ ಕಾಡು ಬಿಡಬೇಕು. ಹೋಗು, ಕಾಡನ್ನ ಬಿಟ್ಟೋಗೀಗ. ನಾವೇನ್ ತಪ್ಪು ಮಾಡಿದ್ವಿ ಮಹಾರಾಜ? ನಿನ್ನ ಗುಂಪಿನ ಒಂದು ಇರುವೆ ಆನೆ ಅಜ್ಜನಿಗೆ ತೊಂದರೆ ಕೊಟ್ಟಿದೆ. ಬೇರೆ ಯಾರಾದರೂ ಆಗಿದ್ರೆ ಸರಿಯಾಗಿ ಪಾಠ ಕಲಿಸ್ತಿದ್ದೆ. ನಿಮಗೆ ಏನು ಪಾಠ ಕಲಿಸೋದು? ತಪ್ಪು ನಿನ್ನದೇ. ಯಾವುದಾದ್ರೂ ಇರುವೆ ಬೇಕಂತಾನೆ ತಪ್ಪು ಮಾಡಿದ್ರೆ ಆ ತಪ್ಪಿನ ಜವಾಬ್ದಾರಿ ನಿಂದೇನೆ. ಅವಳು ಕಾಡನ್ನ ಬಿಟ್ಟು ಹೋಗೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ಲು. ಆಗ ಒಂದು ಕಪ್ಪು ಹೊಗೆ ಇರುವೆಗಳ ಮೇಲೆ ಬರುತ್ತೆ. ನೋಡ್ತಿದ್ದಂಗ್ಲೆ ಆ ಒಂದು ಹೊಗೆ ಒಂದು ದೊಡ್ಡ ಇರುವೆ ಆಗಿ ಬದಲಾಗ್ಬಿಡುತ್ತೆ. ನಾನು ಇರುವೆಗಳ ರಾಣಿ, ಮಾಯಾ ಮಹಾರಾಣಿ. ನೀವು ಆಕಾರದಲ್ಲಿ ತುಂಬಾ ದೊಡ್ಡದಾಗಿದ್ದೀರಾ ಮಹಾರಾಣಿ.